Audio Jungle. Hi guys, welcome to my new vlog guys, good morning, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಆನ್ ದ ವೇ. ನಾನು ನಮ್ಮ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಯ್ಸ್, ಹೊರಡೋಣ. ಆಲ್ಮೋಸ್ಟ್ ನಾನು ರೀಚ್ ಆಗಿದ್ದೀವಿ. ನಾನು ಮತ್ತು ನಮ್ಮ ಫಾದರ್ ಬಂದಿದ್ದೀವಿ. ಇವತ್ತು ಸ್ಪೆಷಲ್ ದೋಸೆ, ಚಟ್ನಿ, ಪಲ್ಯ. ಇವಳು ನಮ್ಮ ಕಸಿನ್ ಸಿಸ್ಟರ್ ಮಗಳು ವಿಂದ್ಯಾಶ್ರೀ ಅಂತ, ಬಟ್ ನಾವು ಕರೆಯೋದು ಲಡ್ಡು ಅಂತ. ಮೊನ್ನೆ ತಾನೇ ಧರ್ಮಸ್ಥಳಕ್ಕೆ ಹೋಗಿ ಬಂದು ಓಡಿ ಆಗಿದ್ದಾಳೆ, ಕ್ಯೂಟಾಗಿದ್ದಾಳೆ. ನಾವೆಲ್ಲ ಲಡ್ಡು 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 ಅಂತ ಕರಿತೀವಿ. 2.5 years ಅವ್ಳಿಗೆ ಇವಾಗ. ಸಖತ್ತು ತೀಟ. ಎಲ್ಲರೂ ಸ್ಕೂಲ್ಗೆ ಹೋಗ್ಬಿಟ್ರೆ ಇವಳದೇ ಆಟ ಮನೆಯಲ್ಲಿ. ಎಲ್ಲ ದೊಡ್ಡಮ್ಮಂದರು ಎಲ್ಲರ ಹತ್ರನೂ ಹೋಗ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಾವಿವತ್ತು ನಮ್ಮ ಫ್ಯಾಮಿಲಿ ಜೊತೆ ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಹೊರಡ್ತಾ ಇದ್ದೀವಿ. ಘಾಟಿಗೆ ಹೋಗ್ತಾ ಇದ್ದೀವಿ. ಇದೆಲ್ಲ ನಮ್ಮ ಅಕ್ಕ ಮನೆ ಹತ್ರ ಇರೋ ಪ್ಲೇಸಸ್ಸು. ಇನ್ನೇನು ಇವಾಗ ಹೊರಟಿದ್ದೀವಿ. ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಎಲ್ಲರೂ ಹೊರಡೋದು. ನಮ್ಮ ಅಕ್ಕ ಮತ್ತು ಅವರು ಊರ್ಗಿತ್ತಿರು ಎಲ್ಲರೂ ಹೊರಟಿದ್ದೀವಿ. ಅವ್ರದ್ದು ಆ್ಯಕ್ಚುಲಿ ಜಾಯಿಂಟ್ ಫ್ಯಾಮಿಲಿ ಗೈಸ್. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅವ್ರ ಜೊತೆ ಹೋಗಿ ಬರೋದು. ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಇದು ನಿಮ್ಗೆ ಗೊತ್ತಲ್ಲ, ಮಾಲ್ ಆಫ್ ಏಷ್ಯಾ ನೀವು ನೋಡಿದ್ದೀರಾ ಅಲ್ಲ? ನಾನಿನ್ನೂ ಹೋಗಿಲ್ಲ, ಇಲ್ಲಿ ಹೋಗಬೇಕು. ಒಂದ್ಸತಿ ಟ್ರೈ ಮಾಡ್ತೀನಿ ಹೋಗೋಕ್ಕೆ. ಆ್ಯಂಡ್ ಆಲ್ಸೋ ಒಂದಿವೇ ಹೊರಡ್ತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅಲ್ಲೇನು ರಶ್ ಇದೆಯೋ ಅಥವಾ ಜನ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಹೋಗಿ ಚೆಕ್ ಮಾಡಬೇಕು. ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ನಾನು ವ್ಲಾಗ್ ಮಾಡ್ತಿದ್ದೀನಿ. ಹಿಂದೆ ತಿರುಗಿ ಇಬ್ಬರು ನೋಡ್ತಿದ್ದಾರೆ. ನಮ್ಮ ಅಕ್ಕನ ಮಗಳು, ನಮ್ಮ ಕಸಿನ್ ಸಿಸ್ಟರ್ ಮಗಳು. ನಮ್ಮ ಅಕ್ಕನ ಮಗಳ ಹೆಸರು ನಮ್ರತಾ ಅಂತ, ಅವನ ಹೆಸರು ತನುಷ್ ಅಂತ. ಅಪ್ಪು ಅಮ್ಮು ಅಂತ ಕರಿತೀವಿ. ಇಬ್ಬರು ತಿರುಗಿ ನೋಡ್ತಾ ಇದ್ದಾರೆ. ಅವರು ಎಂಜಾಯ್ ಮಾಡ್ತಿದ್ದಾರೆ. ಸ್ಕೂಲ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದರು. ಬೇಗ ರೆಡಿ ಮಾಡಿಸಿ ಕರ್ಕೊಂಡು ಇವಾಗ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತು ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು ಬೇಗ ಕರ್ಕೊಂಡು ಬಂದುಬಿಟ್ವಿ ಇವತ್ತು. ಆ್ಯಂಡ್ ಆಲ್ಸೋ ಇವತ್ತು ಯಾಕೋ ಸ್ವಲ್ಪ ಬಿಸಿಲಿತ್ತು, ಜಾಸ್ತಿನೇ ಬಿಸಿಲಿತ್ತು. ಈ ವೆದರಲ್ಲಿ ಬಿಸಿಲು ಬಿಡೋದೇ ಅತಿ ಕಮ್ಮಿ ಅಂಥದ್ರಲ್ಲೂ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ. ನಮಗೆ ಕ್ಲೈಮೇಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇತ್ತು. ಆಲ್ಮೋಸ್ಟ್ ಅರ್ಧಕ್ಕೆ ರೀಚ್ ಆಗಿದ್ದೀವಿ. ಇನ್ನೂ ತುಂಬ ಇದೆ ಜಾಗ. ಇಲ್ಲಿಂದ ನಾವು ಆಲ್ರೆಡಿ ಟೆಂಪಲ್ ಹತ್ರ ನಾವು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿಂದ ತುಂಬ ರಶ್ ಇತ್ತು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಅಲ್ಲೆಲ್ಲ ಏನೋ ಸಮಥಿಂಗ್ ಎಲ್ಲ ಕಡೆ ಪೆಂಡಾಲ್ ಅದೆಲ್ಲ ಹಾಕಿದ್ರು. ನಾವು ಕನ್ಫ್ಯೂಸ್ಡ್ ಆಗಿದ್ವಿ, ಏನೋ ಜಾತ್ರೆ ಇತ್ತು ಏನೋ ಅಂತ. ಅಲ್ಲೆಲ್ಲ ಏನೋ ಸಮಥಿಂಗ್ ನಡೀತಿದೆ, ಅದೇನು ಅಂತ ನೋಡಬೇಕು ಹೋಗಿ. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ನನಗೆ ತುಂಬ ಖುಷಿ ಆಗ್ತಾ ಇದೆ ಫ್ಯಾಮಿಲಿ ಜೊತೆ ಹೊರಡ್ತಿರೋದು. ಇವತ್ತು ಏನು ಅಂತ ಅಂದರೆ, ಅಲ್ಲಿ ಘಾಟಿನಲ್ಲಿ ಎತ್ತುಗಳ ಮಾರಾಟಗಳಿತ್ತು. ಸೊ ತುಂಬ ಅಂದರೆ ತುಂಬ ಎತ್ತುಗಳು ಎಲ್ಲ ಇತ್ತು. ಆ್ಯಂಡ್ ಆಲ್ಸೋ ಎಲ್ಲ ಕಡೆ ಪೆಂಡಾಲ್ ಹಾಕಿದ್ರು. ಐ ಥಿಂಕ್ ನಾನೇನು ಅಂದ್ಕೊಂಡೆ ಅಂದರೆ, ಅಲ್ಲಿ ಜಾತ್ರೆ ಅಲ್ಲ, ಆ್ಯಕ್ಚುಲಿ ಅಲ್ಲಿ ಗೊತ್ತಾಯ್ತಲ್ಲ ನಿಮಗೆ, ಎತ್ತಿನ ಮಾರಾಟ ನಡೀತಿದೆ ಅಂತ. ತುಂಬ ಅಂದರೆ ನೀವು ನೋಡ್ಬೋದು, ತುಂಬ ಎತ್ತುಗಳೆಲ್ಲ ಬಂದಿತ್ತು ಮಾರಾಟಕ್ಕೆ. ಸೊ ಯಾರಾದರೂ ಬಂದು ತೊಗೊತಾ ಇರ್ಬೋದು. ತುಂಬ ಚೆನ್ನಾಗಿ ಎಲ್ಲ ಕಡೆ ಡೆಕೋರೇಷನ್ ಮಾಡಿದರು. ನಾವು ಖುಷಿ ಆಯಿತು ನಮಗೆ ಎಲ್ಲ ಕಡೆ ನೋಡಿ, ಎತ್ತುಗಳನ್ನ ನೋಡಿ. ಆ ಬಿಸಿಲಲ್ಲಿ ಪಾಪ ಅದಕ್ಕೆ ಮೇವುಗಳು ಹಾಕ್ಕೊಂಡು ಎಲ್ಲ ನೀಟಾಗಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಆಲ್ಮೋಸ್ಟ್ ಬಂದ್ಬಿಟ್ವಿ. ನೀವು ಎಲ್ಲ ಇಲ್ಲಿಗೆ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಘಾಟಿ ಸುಬ್ರಹ್ಮಣ್ಯೇಶ್ವರ ಯಾರಿಗೆ ಗೊತ್ತಿಲ್ಲ, ಎಲ್ಲರೂ ನೀವು ಬಂದಿದ್ರಿ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಬಂದಿದ್ರೆ ನೀವು ಕಮೆಂಟ್ ಮಾಡಿ ಗಾಯ್ಸ್, ಕಮೆಂಟ್ ಸೆಕ್ಷನಲ್ಲಿ.
ತುಂಬ ರಶ್ ಇತ್ತು. ಬಟ್ ಆಲ್ಸೋ ಪರವಾಗಿಲ್ಲ, ಇಷ್ಟೊತ್ತು ವೆಯ್ಟ್ ಮಾಡಿ ಹೊರಟಿದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಾವು. ನಾನು ನಮ್ಮ ಸಿಸ್ಟರ್ ಇಲ್ಲೇ ಓಡಾಡ್ತಾ ಇದ್ದೀವಿ. ಇಲ್ಲ ನಮ್ಮ ಡ್ಯಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಪಾರ್ಕಿಂಗ್ ಹೋಗಿದ್ದಾರೆ ಕಾರ್ ಪಾರ್ಕ್ ಮಾಡೋಕ್ಕೆ. ಆ್ಯಂಡ್ ನಾನಿಲ್ಲಿ ಫೋಟೋಸ್ ತೊಗೊಳ್ತಾ ಇದ್ದೆ. ನಾನು ನಮ್ಮ ಸಿಸ್ಟರ್ ನನ್ನನ್ನು ವೀಡಿಯೋ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ರೀಚ್ ಆದ್ವಿ. ಪೂಜೆ ಸಾಮಾನೆಲ್ಲ ತೊಗೊಂಡು ಬೇಗ ಬೇಗ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೋದ್ವಿ. ನೋಡಿದ್ರೆ ಇವತ್ತು ತಿಂಗಳ ಷಷ್ಠಿ ಅಂತ ಅಂದ್ಬಿಟ್ಟು ಇವತ್ತು ಆಲ್ಮೋಸ್ಟ್ ಎಲ್ಲ ಓಪನ್ ಇತ್ತು. ನಾನು ನಮ್ಮ ಭಾವ, ನಮ್ಮ ಅಕ್ಕನ ಮಗಳು ಎಲ್ಲ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಹೊರಡ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ. ಹೊರಡ್ತಾ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಆಚೆಯಿಂದ ಸ್ವಲ್ಪ ಬಿಸಿಲಿದೆ, ಸೊ ಇಲ್ಲಿ ಎಲ್ಲ ನೆರಳಿದೆ. ಆಚೆ ಏನೂ ಅಷ್ಟು ರಶ್ ಕಾಣಿಸ್ಲಿಲ್ಲ, ಬಟ್ ಒಳಗಡೆ ಅಂತೂ ರಶ್ ಇತ್ತು ಗಾಯ್ಸ್. ನೋಡಿ ಗಾಯ್ಸ್, ಕೋತಿಗಳೆಲ್ಲ ದರ್ಶನಕ್ಕೆ ಇಲ್ಲೇ ನಿಂತಿದೆ. ಒಳಗಡೆ ಅಂತೂ ವಿಡಿಯೋ ಮಾಡೋಂಗಿಲ್ಲ, ಪರ್ಮಿಷನ್ ಇಲ್ಲ ಅಂದ್ಕೊತೀನಿ. ಬಟ್ ಆದ್ರೂ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಒಳಗಡೆ ಹೊರಟಿದ್ದೀವಿ. ನಿಮಗೂ ದರ್ಶನ ಮಾಡಿಸ್ತೀನಿ, ಬನ್ನಿ ಗಾಯ್ಸ್. ಕೈ ಮುಗ್ಕೊಳ್ಳಿ ನೀವು, ಒಳ್ಳೆಯದಾಗಲಿ ನಿಮಗೆ. ಹಾಂ ಗಾಯ್ಸ್, ದರ್ಶನ ಎಲ್ಲ ಆಯಿತು. ಹೊರಗಡೆ ಬಂದ್ವಿ ಶಾಪಿಂಗ್ಗೆ. ಗೊತ್ತಲ್ಲ, ಮಕ್ಕಳು ಅಂದಮೇಲೆ ಅದು ಇದು ಎಲ್ಲ ತೊಗೊತಾ ಇರ್ತಾರೆ. ಆಮೇಲೆ ಅಲ್ಲಿಂದ ಕೆಳಗಡೆ ಇನ್ನೊಂದು ಜಾಗ ಇದೆ, ಅಲ್ಲಿಗೆ ಬಂದಿದ್ವಿ. ಹುತ್ತ ಇದೆ ಅಲ್ಲಿಗೆ ಬಂದು ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಹೊರಗಡೆ ಬಂದ್ವಿ. ಇನ್ನೇನಿದ್ರು ಪ್ರಸಾದ ಕಾರ್ಯಕ್ರಮ ಗೊತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ಇಲ್ಲಿ ನೋಡಿ, ಸ್ವೀಟು, ಅನ್ನ ಸಾರು ಎಲ್ಲ ಇತ್ತು. ಊಟ ತುಂಬ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿ ಅಲ್ಲಿಂದ ಹೊರಟ್ಬಿಟ್ಟು ಬರ್ತಾ ಇದ್ದೀವಿ. ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಸಿಸ್ಟರ್ಸು ಎಲ್ಲ ಕೂತಿದ್ದಾರೆ, ನಮ್ಮ ಮಾವಂದಿರೆಲ್ಲ ಕೂತಿದ್ವಿ. ಅಲ್ಲಿಂದ ಶಾಪಿಂಗ್ ಬಂದ್ವಿ. ಆಲ್ಮೋಸ್ಟ್ ಗೊತ್ತಲ್ಲ, ಎಲ್ಲ ಮಕ್ಕಳು ಫುಲ್ಲು ಇಲ್ಲಿ ಅಡಿಕ್ಟ್ ಆಗಿಬಿಡ್ತಾರೆ. ಅಷ್ಟು ಆಟ ಸಾಮಾನುಗಳು ಏನೇನು ಬೇಕು ಎಲ್ಲ ಇದೆ ನಮ್ಮ ಅಕ್ಕನ ಮಗಳದಂತೂ ಒಂದೇ ಆಟ ಸಾಮಾನು. ಮನೆ ತುಂಬ ಇದ್ರೂ ಒಂದ್ಸತಿ ಆಚೆ ಬಂದರೆ ಆಟ ಸಾಮಾನು ಬೇಕೇ ಬೇಕು. ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ಪೂಜೆ ಎಲ್ಲ ಮುಗೀತು, ದರ್ಶನ ಎಲ್ಲ ಆಯಿತು. ನಾವು ನಮ್ಮ ಸಿಸ್ಟರು ಎಲ್ಲ ಹೊರಟ್ವಿ, ನಮ್ಮ ಭಾವ ಎಲ್ಲ ಹೊರಟ್ವಿ. ಮನೆ ಕಡೆಗೆ ಹೊರಟು ಹಾಗೆ ಅಲ್ಲಿಂದ ಹೋಟ್ಲಿಗೆ ಹೊರಟು ಲೈಟಾಗಿ ಸ್ನ್ಯಾಕ್ಸು, ಕಾಫಿ, ಟೀ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಆಮೇಲೆ ನಮ್ಮ ಭಾವ ನಮ್ಮಪ್ಪಗೆ ಕೈದಾರ ತಂದಿದ್ರು ಕೈಗೆ ಕಟ್ಟೋಕ್ಕೆ. ಆ್ಯಂಡ್ ಆಲ್ಸೋ ಊಟ ಎಲ್ಲ ನಮ್ಮ ಅಕ್ಕನ ಮನೆಯಲ್ಲೇ ಆಯಿತು. ಊಟ ಮುಗಿಸಿ ನಾವು ಮನೆ ಕಡೆಗೆ ಹೊರಟ್ವಿ. ಶುಭರಾತ್ರಿ. ಈ ವಿಡಿಯೋ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.